ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮೇ 28ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೆಗಳು ಹಾಗೂ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕನ್ನು ಶೇರ್ ಮಾಡಿ. ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಹಸಿವು ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಮೇ 28. ಪ್ರತಿ ವರ್ಷ ಮೇ 28ನ್ನು ವಿಶ್ವ ಹಸಿವು ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಮೇ 28ನ್ನು ವಿಶ್ವ ಹಸಿವು ದಿನವನ್ನಾಗಿ ಆಚರಿಸಲು ಮುಖ್ಯ ಕಾರಣ ಏನಪ್ಪ ಅಂದರೆ, ದೀರ್ಘಕಾಲದ ಹಸಿವಿನಿಂದ ಬಳಲುತ್ತಿರುವ ಜನರ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಇದನ್ನು ಕೊನೆಗೊಳಿಸಲು ಕ್ರಮವನ್ನು ಉತ್ತೇಜಿಸಲು ಪ್ರತಿ ವರ್ಷ ಮೇ 28ರಂದು ವಿಶ್ವ ಹಸಿವು ದಿನವನ್ನಾಗಿ ಆಚರಿಸಲಾಗುತ್ತದೆ. ವರ್ಲ್ಡ್ ಹಂಗರ್ ಡೇ. ಹಾಗಾದರೆ ವಿಶ್ವ ಹಸಿವು ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಎಂಬುದನ್ನು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಇತ್ತೀಚೆಗೆ. ಪ್ರಸ್ತುತ ಈ ವರದಿಯ 2023 ವರದಿಯ ಪ್ರಕಾರ ಭಾರತವು ವಿಶ್ವ ಹಸಿವು ಸೂಚ್ಯಂಕದಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ 111ನೇ ಸ್ಥಾನದಲ್ಲಿದೆ. ಇದು ಹಸಿವಿನ ಗಂಭೀರ ಮಟ್ಟವನ್ನು ಸೂಚಿಸುತ್ತದೆ. ಯಾಕಂದರೆ 125ನೇ ಸ್ಥಾನದಲ್ಲಿ ಕೇವಲ 111ನೇ ಸ್ಥಾನದಲ್ಲಿದೆ ನಾವು. ಇದು ಹಸಿವಿನ ಗಂಭೀರ ಮಟ್ಟವನ್ನು ಸೂಚಿಸುತ್ತದೆ. ಅದೇ ರೀತಿಯಾಗಿ ನಮ್ಮ ಭಾರತದ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನವು 102ನೇ ಸ್ಥಾನದಲ್ಲಿದೆ, ಬಾಂಗ್ಲಾದೇಶ 81ನೇ ಸ್ಥಾನದಲ್ಲಿದೆ, ನೇಪಾಳ 69ನೇ ಸ್ಥಾನದಲ್ಲಿದೆ, ಶ್ರೀಲಂಕಾ 60ನೇ ಸ್ಥಾನದಲ್ಲಿದೆ. ಈ ಎಲ್ಲ ರಾಷ್ಟ್ರಗಳು ನಮ್ಮ ದೇಶಕ್ಕಿಂತ ಉತ್ತಮವಾದ ಅಂಕಗಳನ್ನು ಪಡೆದುಕೊಂಡಿವೆ, ಉತ್ತಮವಾದ ಸ್ಥಿತಿಯಲ್ಲಿವೆ ಹಸಿವಿನ ಸೂಚ್ಯಂಕದಲ್ಲಿ. ಇನ್ನು ಮುಂದಿನ ಪ್ರಶ್ನೆ, ಸೇನಾ ಮುಖ್ಯಸ್ಥ ಮನೋಜ್ ಪಾಂಡೆ ಅವರ ಸೇವಾವಧಿಯನ್ನು ಎಲ್ಲಿಯವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಜೂನ್ 30. ಇವರ ಸೇವಾವಧಿಯು ಮೇ 31ರಂದು ಮುಕ್ತಾಯವಾಗಿತ್ತು. ಆದರೆ 1 ತಿಂಗಳವರೆಗೆ ವಿಸ್ತರಿಸಿ ಸಂಪುಟ ಸಮಿತಿಯು ಇವರಿಗೆ ಜೂನ್ 30ರವರೆಗೆ ಅಧಿಕಾರವನ್ನು ಮುಂದುವರಿಸಲು ಅನುಮತಿಯನ್ನು ನೀಡಲಾಗಿದೆ. ಇವರು ಪ್ರಸ್ತುತ 2ನೇ CDS ಆಗಿದ್ದಾರೆ, ಚೀಫ್ ಡಿಫೆನ್ಸ್ ಸ್ಟಾಫ್ 2ನೇದವರು. ಇವರಿಗಿಂತ ಮುಂಚೆ ಸೇನಾ ಮುಖ್ಯಸ್ಥರಾಗಿದ್ದವರು ಬಿಪಿನ್ ರಾವತ್ ಅವರು. ಇನ್ನು ಮುಂದಿನ ಪ್ರಶ್ನೆ, ಏಷಿಯನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗಳಿಸಿದ ಭಾರತದ ಮೊದಲ ಅಥ್ಲೆಟಿಕ್ ಯಾರು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ದೀಪಾ ಕರ್ಮಾಕರ್. ಜಿಮ್ನಾಸ್ಟಿಕ್ನಲ್ಲಿ ದೀಪಾ ಏಷಿಯನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಭಾರತದ ಮೊದಲ ಅಥ್ಲೆಟಿಕ್ ಆಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, 2024ರ ಆಕ್ಸ್ಫರ್ಡ್ ಅರ್ಥಶಾಸ್ತ್ರದ ಜಾಗತಿಕ ನಗರಗಳ ಸೂಚ್ಯಂಕದಲ್ಲಿ ದೆಹಲಿಯು ಎಷ್ಟನೇ ಸ್ಥಾನದಲ್ಲಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ 350. ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಆಕ್ಸ್ಫರ್ಡ್ ಎಕನಾಮಿಕ್ಸ್ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಪ್ರಕಾರ ದೆಹಲಿಯು ಅತ್ಯುನ್ನತ ಶ್ರೇಣಿಯ ಭಾರತೀಯ ನಗರವಾಗಿದೆ. ಭಾರತದಲ್ಲಿ ಎಕನಾಮಿಕ್ಸ್ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ನಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವಂಥ ನಗರ ಯಾವುದಪ್ಪ ಅಂದರೆ ದೆಹಲಿ ಆಗಿದೆ. ಅದೇ ರೀತಿಯಾಗಿ ವಿಶ್ವದ 1000 ದೊಡ್ಡ ನಗರಗಳಲ್ಲಿ ಆಕ್ಸ್ಫರ್ಡ್ ಎಕನಾಮಿಕ್ಸ್ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಪ್ರಕಾರ 350ನೇ ಸ್ಥಾನದಲ್ಲಿರುವ ನಗರ ಯಾವುದಪ್ಪ ಅಂದರೆ ದೆಹಲಿ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಆಕ್ಸ್ಫರ್ಡ್ ಎಕನಾಮಿಕ್ಸ್ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಸೂಚ್ಯಂಕ ಒಟ್ಟು 5 ಉಪಕ್ರಮಗಳನ್ನು ಒಳಗೊಂಡಿದೆ. ಎಷ್ಟಪ್ಪ ಅಂದರೆ 5. ಆ ಉಪಕ್ರಮಗಳು ಯಾವಪ್ಪ ಅಂದರೆ, 1 ಅರ್ಥಶಾಸ್ತ್ರ, 2 ಮಾನವ ಬಂಡವಾಳ, 3 ಜೀವನ ಗುಣಮಟ್ಟ, 4 ಪರಿಸರ ಮತ್ತು 5ನೇದು ಆಡಳಿತ. ಈ ರೀತಿಯಾಗಿ ಒಟ್ಟು 5 ಪ್ರಮುಖ ವಿಭಾಗಗಳಲ್ಲಿ ಅಧ್ಯಯನ ಮಾಡಿ ಆಕ್ಸ್ಫರ್ಡ್ ಎಕನಾಮಿಕ್ಸ್ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಅನ್ನು ಪ್ರಕಟಿಸುತ್ತದೆ. ಅದೇ ರೀತಿಯಾಗಿ ಈ ಸೂಚ್ಯಂಕದ ಪ್ರಕಾರ ಟಾಪ್ 5ನಲ್ಲಿರುವ ನಗರಗಳು ಯಾವಪ್ಪ ಅಂದರೆ, ಫಸ್ಟ್ನೇದು ಯುನೈಟೆಡ್ ಸ್ಟೇಟ್ನ ಅಮೆರಿಕ, ಅದೇ ರೀತಿಯಾಗಿ 2ನೇದು ಯುನೈಟೆಡ್ ಕಿಂಗ್ಡಮ್ನ ಲಂಡನ್, ಇನ್ನು 3ನೇ ಸ್ಥಾನದಲ್ಲಿರುವುದು ಶಾನ್ ಜೋಸ್, ಇದು ಯುನೈಟೆಡ್ ಸ್ಟೇಟ್ಸ್ ಅಮೆರಿಕದಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ 4ನೇ ಸ್ಥಾನದಲ್ಲಿರುವ ನಗರಪ್ಪ ಅಂದರೆ ಜಪಾನ್ನ ಟೋಕಿಯೋ ನಗರ ನೋಡ್ರಿ. ಇನ್ನು 5ನೇ ಸ್ಥಾನ ಯಾವುದಪ್ಪ ಅಂದರೆ ಫ್ರಾನ್ಸ್ನ ಪ್ಯಾರಿಸ್. ಅದೇ ರೀತಿಯಾಗಿ ಟಾಪ್ 500 ಅಡಿಯಲ್ಲಿ ಭಾರತೀಯ ನಗರಗಳು ಯಾವ್ಯಾವ ನಗರಗಳು ಕಂಡು ಬರ್ತಾವಪ್ಪ ಅಂದರೆ, 350ನೇ ಸ್ಥಾನದಲ್ಲಿ ದೆಹಲಿ, ಇನ್ನು 411ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರು ಕಂಡು ಬರುತ್ತೆ ನೋಡ್ರಿ. ಇದು ಭಾರತದಲ್ಲಿರುವಂತಹ 2ನೇ ಎಕನಾಮಿಕ್ಸ್ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ನಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದೆ ಅನ್ಬೋದು ನಮ್ಮ ಬೆಂಗಳೂರು. ಇನ್ನು 427ನೇ ಸ್ಥಾನದಲ್ಲಿ ವರ್ಲ್ಡ್ ಸಿಟೀಸ್ ಇಂಡೆಕ್ಸ್ನಲ್ಲಿ 427ನೇ ಸ್ಥಾನದಲ್ಲಿ ಮುಂಬೈ ನಗರವಿದೆ. ಇನ್ನು ಚೆನ್ನೈ ನಗರವು 472ನೇ ಸ್ಥಾನದಲ್ಲಿದೆ. ಇನ್ನು ಈ ಹಿಂದೆ ನಡೆದಂತಹ ಪ್ರಚಲಿತ ಘಟನೆ ಬಗ್ಗೆ ರಿವಿಷನ್ ಮಾಡಿಕೊಳ್ಳುವುದಾದರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಾರ ಭಾರತವು 193 ದೇಶಗಳಲ್ಲಿ 134ನೇ ಸ್ಥಾನದಲ್ಲಿದೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ. ಅದೇ ರೀತಿಯಾಗಿ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತವು 93ನೇ ಸ್ಥಾನದಲ್ಲಿದೆ ನೋಡ್ರಿ. ಕರಪ್ಷನ್ ಇಂಡೆಕ್ಸ್ ಅದು ಮೊದಲನೇ ಸ್ಥಾನದಲ್ಲಿರುವುದಪ್ಪ ಯಾವುದಪ್ಪ ಅಂದರೆ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಡೆನ್ಮಾರ್ಕ್. ಇನ್ನು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ನಲ್ಲಿ ಭಾರತವು 7ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ 2023ರ ವರ್ಲ್ಡ್ ಡಿಜಿಟಲ್ ಕಾಂಪಿಟೇಟಿವ್ನೆಸ್ ರ್ಯಾಂಕಿಂಗ್ನಲ್ಲಿ, ಸ್ಪರ್ಧಾತ್ಮಕ ಆಯೋಗದ ರ್ಯಾಂಕಿಂಗ್ನಲ್ಲಿ ಭಾರತವು 49ನೇ ಸ್ಥಾನದಲ್ಲಿದೆ, ಅಮೆರಿಕವು 1ನೇ ಸ್ಥಾನದಲ್ಲಿದೆ ನೋಡ್ರಿ. ಅದೇ ರೀತಿಯಾಗಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಪ್ರಕಾರ ಭಾರತದಲ್ಲಿರುವಂಥ ಸೇಫ್ ಸಿಟಿ ಯಾವುದಪ್ಪ ಅಂದರೆ ಕಲ್ಕತ್ತಾ ನಗರ. NCRB ಪ್ರಕಾರ ಭಾರತದಲ್ಲಿರುವಂಥ ಸೇಫ್ ಸಿಟಿ ಯಾವುದಪ್ಪ ಅಂದರೆ ಕಲ್ಕತ್ತಾ. ಇನ್ನು ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಭಾರತವು 111ನೇ ಸ್ಥಾನದಲ್ಲಿದೆ. ಎಷ್ಟಿದೆ? 111ನೇ ಸ್ಥಾನದಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ UNGA, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ UNGA ಅಂತ ಕರೀತಾರೆ ಇದಕ್ಕೆ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಎಂಬುದು
ಯಾವ ದಿನವನ್ನು ಅಂತಾರಾಷ್ಟ್ರೀಯ ಮಾರ್ಕೋರ್ ದಿನವೆಂದು ಘೋಷಿಸಿದೆ ಎಂಬ ಪ್ರಶ್ನೆ ಇದೆ. ಈ ಮಾರ್ಕೋರ್ ಎಂಬುದರ ಬಗ್ಗೆ ಫಸ್ಟ್ಗೆ ತಿಳಿದುಕೊಳ್ಳುವುದಾದರೆ, ಮಾರ್ಕೋರ್ ಎಂಬುದು ಪಾಕಿಸ್ತಾನದ ರಾಷ್ಟ್ರೀಯ ಪ್ರಾಣಿ ನೋಡ್ರಿ ಇದು. ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಮಾರ್ಕೋರ್ ದಿನವೆಂದು ಘೋಷಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಮೇ 24. ಪ್ರತಿ ವರ್ಷ ಮೇ 24 ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಮಾರ್ಕೋರ್ ದಿನವೆಂದು ಘೋಷಿಸಿತು. ಅದೇ ರೀತಿಯಾಗಿ ಈ ಮಾರ್ಕೋರ್ ದಿನವನ್ನು 2024 ಇಸ್ವಿಯಿಂದ ಆಚರಿಸಿಕೊಂಡು ಬರ್ತಿದ್ದೇವೆ. ಈ ಹಿಂದೆ ಆಚರಿಸಿಲ್ಲ, ಪ್ರಸ್ತುತ ಈ ವರ್ಷದಿಂದ ಇದನ್ನು ಪ್ರಾರಂಭಿಸಲಾಗಿದೆ. ಉದ್ದೇಶ ಏನಪ್ಪಾ ಅಂದರೆ ಮಾರ್ಕೋರ್ ಮತ್ತು ಅದರ ನೈಸರ್ಗಿಕ ಆವಾಸ ಸ್ಥಾನವನ್ನು ರಕ್ಷಿಸಲು ಮೇ 24 ಮಾರ್ಕೋರ್ ದಿನವೆಂದು ಘೋಷಿಸಲಾಗಿದೆ. ಈ ಮಾರ್ಕೋರ್ ಎಂಬುದು ಪಾಕಿಸ್ತಾನದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಈ ಮಾರ್ಕೋರ್ ಎಂಬುವು ಅಫ್ಘಾನಿಸ್ತಾನ್, ಭಾರತ, ಪಾಕಿಸ್ತಾನ್, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಪ್ರಾಂತ್ಯ ಸೇರಿದಂತೆ ಮಧ್ಯ ಮತ್ತು ದಕ್ಷಿಣ ಏಷ್ಯಾದ ಪರ್ವತ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇದರ ವೈಜ್ಞಾನಿಕ ಹೆಸರು ಕಾಪ್ರಾ ಫಾಲ್ಕೋನೆರಿ. ಇದು ವೈವಿಧ್ಯಮಯ ಕಾಡು ಮೇಕೆಯಾಗಿದೆ. ಇದನ್ನು IUCN ರೆಡ್ ಲಿಸ್ಟ್ನಲ್ಲಿ ಸೇರಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ವಿಶ್ವದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾನೂನಿಗೆ ಅಂತಿಮ ಅನುಮೋದನೆಯನ್ನು ನೀಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯುರೋಪಿಯನ್ ಯೂನಿಯನ್. ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, 2021ರಲ್ಲಿ ಯುರೋಪಿಯನ್ ಕಮಿಷನ್ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಕ್ಟ್ ಅನ್ನು ಪ್ರಸ್ತಾಪಿಸಿತು. ಎಷ್ಟರಲ್ಲಿ? 2021ರಲ್ಲಿ. ಪ್ರಸ್ತುತ ಮಾರ್ಚ್ 2024ರಲ್ಲಿ ಯುರೋಪಿಯನ್ ಪಾರ್ಲಿಮೆಂಟ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಕ್ಟ್ ಮೇಲೆ ಮತವನ್ನು ಹಾಕಿತು. ಇದರಲ್ಲಿ ಒಟ್ಟು 523 ಮತಗಳು ಅದರ ಪರವಾಗಿ ಬಂದರೆ 40 ಮತಗಳು ವಿರೋಧವಾಗಿ ಚಲಾವಣೆ ಆದವು. ಈಗ ಈ ಕಾನೂನಿಗೆ ಯುರೋಪಿಯನ್ ಯೂನಿಯನ್ ಅಂತಿಮ ಅನುಮೋದನೆಯನ್ನು ನೀಡಿದೆ. ಈ ಕಾನೂನು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಗುರಿಯನ್ನು ಹೊಂದಿದೆ. ಹಾಗಾದರೆ ಈ ಕಾನೂನು ಯಾವಾಗ ಜಾರಿಗೆ ಬರಬಹುದೆಂದರೆ 2025 ಒಳಗಾಗಿ ಜಾರಿಗೆ ಬರಬಹುದು ಎಂದು ಅಂದಾಜಿಸಲಾಗಿದೆ. ಇನ್ನು ಯುರೋಪಿಯನ್ ಯೂನಿಯನ್ ಒಕ್ಕೂಟ ಒಟ್ಟು 27 ರಾಷ್ಟ್ರಗಳನ್ನು ಒಳಗೊಂಡಿದೆ ನೋಡ್ರಿ. ಯುರೋಪಿಯನ್ ಯೂನಿಯನ್ ಒಕ್ಕೂಟ ಒಟ್ಟು 27 ರಾಷ್ಟ್ರಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಯುರೋಪಿಯನ್ ಯೂನಿಯನ್ನ ಪ್ರಧಾನ ಕಚೇರಿ ಇರುವುದು ಬ್ರೆಜಿಲ್ನ ಬ್ರೂಸೆಲ್ಸ್ನಲ್ಲಿ. ಈ ಯುರೋಪಿಯನ್ ಯೂನಿಯನ್ ಒಕ್ಕೂಟವು ಸ್ಥಾಪನೆಯಾಗಿದ್ದು 1992 ಫೆಬ್ರವರಿ 7ರಂದು. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಸರ್ಕಾರಿ ಗುತ್ತಿಗೆ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕಡ್ಡಾಯಗೊಳಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕ. ನಮ್ಮ ಕರ್ನಾಟಕ ಸರ್ಕಾರವು ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳುವಾಗ ಮಹಿಳೆಯರಿಗೆ 33% ರಿಸರ್ವೇಷನ್ ಅನ್ನು ಕಡ್ಡಾಯಗೊಳಿಸಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಕರ್ನಾಟಕವು ಎಲ್ಲ ಇಲಾಖೆಗಳಲ್ಲಿ ಹೊರಗುತ್ತಿಗೆ, ಸರ್ಕಾರಿ ಗುತ್ತಿಗೆ ಮತ್ತು ಉದ್ಯೋಗಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕಡ್ಡಾಯಗೊಳಿಸಿದೆ. ಈ ನೀತಿಯು 20ಕ್ಕಿಂತ ಹೆಚ್ಚು ಉದ್ಯೋಗಿಗಳೊಂದಿಗೆ 45 ದಿನಗಳಿಗಿಂತ ಹೆಚ್ಚು ಅವಧಿಯ ಉದ್ಯೋಗಗಳಿಗೆ ಅನ್ವಯಿಸುತ್ತದೆ. 20ಕ್ಕಿಂತ ಅತಿ ಹೆಚ್ಚು ಉದ್ಯೋಗಗಳಿರುವ ಸಂಸ್ಥೆಗಳಲ್ಲಿ ಹಾಗೂ 45 ದಿನಗಳಿಗಿಂತ ಹೆಚ್ಚು ಅವಧಿಯ ಕೆಲಸವನ್ನು ಮಾಡುವಂತಹ ಕೆಲಸಕ್ಕೆ ಈ ನೀತಿ ಅನ್ವಯಿಸುತ್ತದೆ. ಅದೇ ರೀತಿಯಾಗಿ ಪ್ರಸ್ತುತ ಕರ್ನಾಟಕದಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ 75,000ಕ್ಕೂ ಹೆಚ್ಚು ಹೊರಗುತ್ತಿಗೆ ಉದ್ಯೋಗಿಗಳು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಇನ್ನು ಇದರ ಬಗ್ಗೆ ನಮ್ಮ ಕರ್ನಾಟಕದ ಬಗ್ಗೆ ಇತ್ತೀಚೆಗೆ ನಡೆದಂಥ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕರ್ನಾಟಕ ಗೌರ್ಮೆಂಟ್ ಇತ್ತೀಚೆಗೆ ಡಿಜಿಟಲ್ ಡಿಟಾಕ್ಸ್ ಎಂಬ ಇನಿಷಿಯೇಟಿವ್ ಅನ್ನು ಲಾಂಚ್ ಮಾಡಿದೆ. ಡಿಜಿಟಲ್ ಡಿಟಾಕ್ಸ್. ಅದೇ ರೀತಿಯಾಗಿ ಭಾರತದ ಮೊದಲ ಬೀಚ್ ಸೈಡ್ ಸ್ಟಾರ್ಟ್ಅಪ್ ಫೆಸ್ಟ್ ಎಮರ್ಜಿ 2024 ಅನ್ನು ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಮಂಗಳೂರಿನಲ್ಲಿ ಪ್ರಾರಂಭಿಸಿದೆ. ಇನ್ನು ನಮ್ಮ ಕರ್ನಾಟಕ ಸರ್ಕಾರವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಾಗಿ ವರ್ಲ್ಡ್ ಎಕನಾಮಿಕ್ ಫೋರಂ WEF ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತೀಯ ಅಮೆರಿಕನ್ ಪ್ರಜೆ ಜಯಾ ಬಡಿಗಾ ಇವರು ಸ್ಯಾಕ್ರಮೆಂಟೊ ಕೌಂಟಿಯಲ್ಲಿ ನ್ಯಾಯಾಧೀಶರಾಗಿ ನೇಮಕಗೊಂಡಿದ್ದಾರೆ. ಇವರು ಭಾರತದಲ್ಲಿ ಯಾವ ಸ್ಥಳಕ್ಕೆ ಸೇರಿದ್ದಾರೆ ಎಂಬ ಪ್ರಶ್ನೆ ಇದೆ. ಜಯಾ ಬಡಿಗಾ ಇವರು ಅಮೆರಿಕದಲ್ಲಿರುವಂತಹ ಸ್ಯಾಕ್ರಮೆಂಟೊ ಕೌಂಟಿಯಲ್ಲಿ ನ್ಯಾಯಾಧೀಶರಾಗಿ ನೇಮಕಗೊಂಡಿದ್ದಾರೆ. ಹಾಗಾದರೆ ಇವರು ಭಾರತದ ಯಾವ ಸ್ಥಳಕ್ಕೆ ಸಂಬಂಧಪಟ್ಟಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ವಿಜಯವಾಡ. ಇನ್ನು ಇವರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಭಾರತೀಯ ಅಮೆರಿಕನ್ ಆದಂತಹ ಜಯಾ ಬಡಿಗಾ ಇವರು ವಕೀಲ ಮತ್ತು ಕುಟುಂಬ ಕಾನೂನು ತಜ್ಞರಾಗಿದ್ದಾರೆ. ಇವರು ಕ್ಯಾಲಿಫೋರ್ನಿಯಾ ಗವರ್ನರ್ ಗೆವಿನ್ ನ್ಯೂಸಮ್ ಅವರಿಂದ ಸ್ಯಾಕ್ರಮೆಂಟೊ ಕೌಂಟಿ ಸುಪೀರಿಯರ್ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ನೇಮಕಗೊಂಡಿದ್ದಾರೆ. ಅದೇ ರೀತಿಯಾಗಿ ಜಯಾ ಬಡಿಗಾ ಇವರು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಜನಿಸಿದರು. ಜಯಾ ಬಡಿಗಾ ಇವರು ಜನಿಸಿದರು. ಇನ್ನು ಮುಂದಿನ ಪ್ರಶ್ನೆ, ಇನ್ನು ಇತ್ತೀಚೆಗೆ ಅಮೆರಿಕದಲ್ಲಿ ನಡೆದಂತಹ ಕೆಲವೊಂದಿಷ್ಟು ಪ್ರಚಲಿತ ಘಟನೆ ಬಗ್ಗೆ ರುಜು ಮಾಡಿಕೊಳ್ಳೋಣ. ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಮೂಲ್ ಕಂಪನಿಯು ಅಮೆರಿಕ ದೇಶದ ಕ್ರಿಕೆಟ್ ಆಟಗಾರರ ಜೊತೆಗೆ ಇತ್ತೀಚೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ನಮ್ಮ ಭಾರತದ ಗುಜರಾತ್ನಲ್ಲಿರುವಂತಹ ಅಮೂಲ್ ಡೇರಿ ಅಮೆರಿಕದ ಕ್ರಿಕೆಟ್ ಆಟಗಾರರ ಜೊತೆಗೆ ಸ್ಪಾನ್ಸರ್ಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇನ್ನು ಅದೇ ರೀತಿಯಾಗಿ ಸೀ ಡಿಫೆಂಡರ್ಸ್ ಎಂಬುದು ಭಾರತ ಮತ್ತು US ನಡುವಿನ ಒಂದು ಸಮರಾಭ್ಯಾಸವಾಗಿದೆ, ಸಮುದ್ರ ಶಕ್ತಿ. ಅದೇ ರೀತಿಯಾಗಿ ಫಾರ್ ದ ಫಸ್ಟ್ ಟೈಮ್ ಇನ್ ಅಮೆರಿಕ ನೈಟ್ರೋಜನ್ ಸಮರಾಭ್ಯಾಸವು ಭಾರತ ಮತ್ತು ಅಮೆರಿಕ ದೇಶದ ಮಧ್ಯೆ ನಡೆಯುತ್ತದೆ. ಇದು ಇತ್ತೀಚೆಗೆ ಭಾರತದಲ್ಲಿ ಪ್ರಾರಂಭವಾಗಿದೆ, ಟೈಗರ್ ಟ್ರಂಪ್ ಸಮರಾಭ್ಯಾಸ. ಇನ್ನು ಮುಂದಿನ ಪ್ರಶ್ನೆ, ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ
F51 ಕ್ಲಬ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದವರು ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಏಕ್ತಾ ಬಯನ್. ಇವರು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ನಲ್ಲಿ ಮಹಿಳೆಯರ ವಿಭಾಗದ F51 ಕ್ಲಬ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ 11ನೇ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯು ಜಪಾನ್ನ ಕೋಬ್ ನಗರದಲ್ಲಿ ನಡೆದಿದೆ ನೋಡ್ರಿ. ಜಪಾನ್ನ ಕೋಬ್ ನಗರದಲ್ಲಿ ವಿಶ್ವ ಚಾಂಪಿಯನ್ಶಿಪ್ ಕೋಬ್ ಯೂನಿವರ್ಸಿಟಿ ವಿಶ್ವ ಚಾಂಪಿಯನ್ಶಿಪ್ ಇದು ಜಪಾನ್ನ ಕೋಬ್ನಲ್ಲಿರುವಂಥ ಯೂನಿವರ್ಸಿಯಡ್ ಮೆಮೋರಿಯಲ್ ಸ್ಟೇಡಿಯಂನಲ್ಲಿ ನಡೆಯುತ್ತಿದೆ. ಮೊದಲ ಬಾರಿಗೆ ಪೂರ್ವ ಏಷ್ಯಾದಲ್ಲಿ ನಡೆದ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಗಿದೆ. ಈ ಹಿಂದೆ ಏಷ್ಯಾದಲ್ಲಿ 2 ಬಾರಿಗೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆಸಲಾಗಿತ್ತು. ಅದು ಯಾವುದಪ್ಪ ಅಂದ್ರೆ ಒಂದು 2015ರಲ್ಲಿ ದೋಹಾದಲ್ಲಿ ನಡೆಸಲಾಗಿತ್ತು. ಅದೇ ರೀತಿಯಾಗಿ 2015ರಲ್ಲಿ ದೋಹಾ ಮತ್ತು ಕತಾರ್ನಲ್ಲಿ, 2019ರಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೆಸಲಾಯಿತು. ಇದರ ನಂತರ ಏಷ್ಯಾದಲ್ಲಿ ನಡೆಯಲಿರುವ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 3ನೇ ಆವೃತ್ತಿಯಾಗಿದೆ. ಪೂರ್ವ ಏಷ್ಯಾದಲ್ಲಿ ಮೊದಲನೆಯದು, ಏಷ್ಯಾದಲ್ಲಿ ನಡೆಯುತ್ತಿರುವಂಥ 3ನೇದು. ಅದು ಎಲ್ಲಿಪ್ಪ ಅಂದರೆ ಜಪಾನ್ನ ಕೋಬ್ನಲ್ಲಿ. ಇನ್ನು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ 2023ರ 10ನೇ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 2023ರಲ್ಲಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ ಟ್ರೋಫಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆಯಿತು. ಈ ಟ್ರೋಫಿಯಲ್ಲಿ ಭಾರತವು 10 ಪದಕಗಳನ್ನು ಪಡೆದುಕೊಂಡಿತ್ತು. ಅದರ ಜೊತೆ 10 ಪದಕಗಳಲ್ಲಿ 3 ಚಿನ್ನ, 4 ಬೆಳ್ಳಿ ಜೊತೆಗೆ 3 ಕಂಚನ್ನು ಪಡೆದುಕೊಂಡಿತ್ತು. ಒಟ್ಟು 10 ಪದಕಗಳನ್ನು ಪಡೆದುಕೊಂಡಿತ್ತು. ಇನ್ನು ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟದ ಅಧ್ಯಕ್ಷರಾದವರು ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಜೀತಾಬಾಯಿ ಬಾರ್ವಾಡ್. ಜೀತಾಬಾಯಿ ಬಾರ್ವಾಡ್ ಇವರು ಗುಜರಾತ್ ಅಸೆಂಬ್ಲಿಯ ಪ್ರಸ್ತುತ ಡೆಪ್ಯೂಟಿ ಸ್ಪೀಕರ್ ಆಗಿದ್ದಾರೆ ನೋಡ್ರಿ. ಜೀತಾಬಾಯಿ ಬಾರ್ವಾಡ್ ಇವರು ಇತ್ತೀಚೆಗೆ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ NAFED ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ. ಇದು ಭಾರತದಲ್ಲಿ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಹಕಾರಿಗಳ ಒಂದು ಉನ್ನತವಾದಂಥ ಸಂಸ್ಥೆಯಾಗಿದೆ. ರಾಷ್ಟ್ರಾದ್ಯಂತ ಕೃಷಿ ಉತ್ಪನ್ನಗಳು ಮತ್ತು ಅರಣ್ಯ ಸಂಪನ್ಮೂಲಗಳ ವ್ಯಾಪಾರವನ್ನು ಉತ್ತೇಜಿಸಲು ಅಕ್ಟೋಬರ್ 2, 1958ರಂದು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಇರುವುದು ನವದೆಹಲಿಯಲ್ಲಿ. ಅದರ ಜೊತೆಗೆ 4 ಇದರ ಪ್ರಾಂತ್ಯಗಳು ಕಚೇರಿಯಲ್ಲಿದೆಪ್ಪ ಅಂದರೆ, ಒಂದು ಮುಂಬೈ, ಚೆನ್ನೈ, ಕೋಲ್ಕತ್ತಾದಲ್ಲಿದೆ ನೋಡ್ರಿ. ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ ಹಾಗೂ ದೆಹಲಿ. ಇದಿಷ್ಟು ಈ ಪ್ರಶ್ನೆ ಬಗ್ಗೆ ಮಾಹಿತಿ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ರಾಜ್ಯದಲ್ಲಿ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಇದೆ. ಇಲ್ಲಿ ಇತ್ತೀಚೆಗೆ ಆನೆ ಗಣತಿ ಮಾಡುತ್ತಿದ್ದಾರೆ, ಹೀಗಾಗಿ ಸುದ್ದಿಯಲ್ಲಿದೆ. ಇನ್ನು ಈ ಹಿಂದೆ ನಡೆದಂಥ ಕರೆಂಟ್ ಅಫೇರ್ಸ್ನ ರಿವಿಷನ್ ನೋಡ್ಕೊಳ್ಳೋಣ. ಇತ್ತೀಚೆಗೆ ಮಹಿಳೆಯರ ವಿಭಾಗದಲ್ಲಿ 2024ರ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಈಗಾ ಸ್ವೇಟಿಕ್ ಅವರು ಇತ್ತೀಚೆಗೆ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಯಾವ ದಿನವನ್ನು ವಾರ್ಷಿಕವಾಗಿ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೇ 21. ಪ್ರತಿ ವರ್ಷ ಮೇ 21ರಂದು ವಾರ್ಷಿಕವಾಗಿ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇತ್ತೀಚೆಗೆ ಯಾವ ಭಾರತೀಯನು ಮೊದಲ ಭಾರತೀಯ ಬಾಹ್ಯಾಕಾಶ ಪ್ರವಾಸಿಯಾಗುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದನು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಗೋಪಿ ತೋಟ್ಕೂರ್. ಯಾರಪ್ಪ ಅಂದರೆ ಗೋಪಿ ತೋಟ್ಕೂರ್. ಇನ್ನು ಜಪಾನ್ನ ಕೋಬ್ನಲ್ಲಿ ನಡೆಯುತ್ತಿರುವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2024ರಲ್ಲಿ ಮಹಿಳೆಯರ 400 ಮೀಟರ್ನಲ್ಲಿ 400 ಮೀಟರ್ T20 ವಿಭಾಗದಲ್ಲಿ ಯಾವ ಭಾರತೀಯ ಪ್ಯಾರಾ ಅಥ್ಲೆಟ್ 55.6 ಸೆಕೆಂಡ್ಗಳಲ್ಲಿ ಓಡುವುದರ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ದೀಪ್ತಿ ಜೀವನ್ಜಿ. ಅದೇ ರೀತಿಯಾಗಿ ಇತ್ತೀಚೆಗೆ ಯಾವ ಸಂಸ್ಥೆಯು ವಾಟರ್ ಫಾರ್ ಶೇರ್ಡ್ ಪ್ರಾಸ್ಪರಿಟಿ ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ವರ್ಲ್ಡ್ ಬ್ಯಾಂಕ್ ಇತ್ತೀಚೆಗೆ ವಾಟರ್ ಫಾರ್ ಶೇರ್ಡ್ ಪ್ರಾಸ್ಪರಿಟಿ
ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿತು. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಯಾರು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕನ್ನು ಶೇರ್ ಮಾಡಿ. ನಿಮ್ಮ ಸಲಹೆಗಳು ಹಾಗೂ ಸೂಚನೆಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.